ಅದಕ್ಕೆ ನಮ್ಮ ಜೀವ ಬಹಳ ಮುಖ್ಯ. ಆ ಯಂತ್ರಗಳು ಹೊರಗೆ ಹಾಕ್ಲೇಬೇಕು, ಜನರನ್ನು ತುಂಬಲೇಬೇಕು. ಲೋಕಲ್ ಲೋಡರ್ಗಳ ಮೂಲಕ ನಾವು ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಬಂಧುಗಳೇ. ಗಣಿ ಸೇಫ್ ಇಲ್ಲ, ಸಾಯ್ತಾರೆ, ರೋಗ ಬರ್ತದೆ, ಕೆಲಸ ಅದು ಇದು ಅಂತ ಹೇಳ್ಬಿಟ್ಟೇನೆ ಬಹಳಷ್ಟು ಜನ ಹುಡುಗರೆಲ್ಲ ಮೇಲೆ ಒಂದು ಅಪರ್ಚುನಿಟಿ ಆದ ರೊಕ್ಕ ಕೊಟ್ಟರೆ ಮೇಲೆ ತಂದು ಹಾಕ್ತಾರೆ ಅಂತೇಳಿ. ಕೈಗಿದ್ದವ್ ಮೇಲೆ ಬರ್ತಾನೆ, ಕೈಗಿದ್ದವ್ ಅಮೀರೆಲ್ಲರೂ ಹೇಳಿದ್ರೆ ಅಲ್ಲೇ ಸಾಯ್ಬೇಕಲ್ಲ ಅವನು ಅಂತ. ಈ ಸಿಸ್ಟಮ್ ನ ಟೋಟಲ್ ಒಂದ್ ಮಾಡ್ತೀವಿ ಅದನ್ನ. ಯಾಕಂದ್ರೆ ಈಗಾಗಲೇ ಕಂಪ್ಲೇಂಟ್ ರೈಸ್ ಮಾಡಿದೀವಿ ನಾವು ಅಂತ. ಮೋಸ್ಟ್ಲಿ RLC ಅವರು ನೋಟಿಸ್ ಇಶ್ಯೂ ಮಾಡಿರ್ಬೋದು ಮ್ಯಾನೇಜ್ಮೆಂಟ್. ಈಗಾಗಲೇ ಅಮೀರೆಲ್ಲರೂ ಮಾಡಿದ್ದಾರೆ. ಡೀಸೆಲ್ LHD ಇದು ಪ್ರಾಫಿಟ್ ಆಕ್ಟ್, ಇದು ನಿಷೇಧ ಇದೆ. ಆಕ್ಚುಲಿ ಕಾರನ್ ಕೊಂಡೆ ಹೋಗಿ ಬಂದ್ರೆ ಕಾರ್ನ ಸೀಸ್ ಮಾಡ್ತಾರೆ ಬೆಂಗಳೂರು, ಗೊತ್ತದ? ಹೊರಗಡೆ ರೋಡ್ ಮೇಲೆ, ಒಳಗಡೆ ನೀವು LHD ನಡೆಸ್ತೀರಿ ಅಂತ. ಸೊ ಇದು ಕ್ವಶನ್. ಎರಡನೇದು ಬಹಳ ಇಂಪಾರ್ಟೆಂಟ್ ಆಗಿ, ಗಣಿಗೆ ಆಯುಷ್ಯ ಉಳಿಬೇಕು. ಸೆಕೆಂಡ್ ಪಾಯಿಂಟ್, ನಾನು ಮುಗಿಸ್ತೀನಿ ನನ್ನ ಭಾಷಣ ಅಂತ. ಗಣಿ ಆಯುಷ್ಯ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಗಣಿ ಸುರಕ್ಷಿತವಾಗಿರ್ಬೇಕು, ನಂಬರ್ 1. ಗಣಿ ಆಯುಷ್ಯ ಜಾಸ್ತಿ ಆಗ್ಬೇಕು, ನಂಬರ್ 2. ಗಣಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ಬೇಕು, ನಂಬರ್ 3. ಇದು ಬಹಳ ಇಂಪಾರ್ಟೆಂಟ್ ಅಂತ. ಇವಿದ್ರಲ್ಲ ವೇಜ್ ಅಗ್ರಿಮೆಂಟು, ಇನ್ಕ್ರಿಮೆಂಟ್ಗಳು, ಫಿಟ್ಮೆಂಟ್ಗಳು, ವೇಟೇಜ್ಗಳು, ಬಡ್ತಿಗಳು, ಡೆವಲಪ್ಮೆಂಟ್ಗಳು ಅಂತ. ಅದಕ್ಕೆ ಟೋಟಲ್ ಈಗಾಗಲೇ ಅಮೀರೆಲ್ಲರೂ ಹೇಳಿದ್ದಾರೆ ಅದನ್ನ. ಕಾರ್ಮಿಕ ವರ್ಗದ ಕಾನ್ಸೆಪ್ಟ್ನೇ ಚೇಂಜ್ ಮಾಡ್ಯಾರ ಈ ಬ್ರೋಕರ್ಗಳು. ಲೀಡರ್ಗಳು ಅಲ್ಲ ಇವರು ಅಂತ. ಬ್ರೋಕರ್ಗಳು ಇವೆಲ್ಲ ಅಂತ. ಏನ್ ಬ್ರೋಕರ್ಗಿರಿ ಮಾಡಿದ್ರಿ? ಇಲ್ರಿ ಈ ಸಲ ಮೆಡಿಕಲ್ ಅನ್ಫಿಟ್ ಕೊಟ್ಬಿಟ್ರೆ ಹೆಂಗಾರ ಮಾಡಿ ಕೊಟ್ಬಿಟ್ರಿ, ಯಾಕಂದ್ರೆ ಮಾತು ಕೊಟ್ಬಿಟ್ಟಿವಿ, ರೊಕ್ಕ ಎತ್ತಿ ಬಿಟ್ಟಿವಿ ಅಂತ. ಮಾತು ಕೊಟ್ಬಿಟ್ಟಿವಿ. ಲಾಸ್ಟ್ ಟೈಮ್ ಅಮೀರೆಲ್ಲರೂ ಮಾಡಲಿಲ್ಲ ಮೆಡಿಕಲ್ ಅನ್ಫಿಟ್, ನಾವಿದ್ರು ಮಾಡಿಬಿಡ್ತಿದ್ವಿ. ಹಿಂಗೆ ಹೇಳಲ್ಲ ನೀವು ಗೆದ್ದಿದ್ದಂತ. ಅಮೀರೆಲ್ಲವರು ನಾನು ಅಥವಾ TCR ನಾವು ಮಾಡಿದ್ದೇನೆಂದ್ರೆ, ಒನ್ ಟೈಮ್ ಸೆಟಲ್ಮೆಂಟ್ ಹೆಸರಲ್ಲಿ ಮೆಡಿಕಲ್ ಅನ್ಫಿಟ್ ಅನ್ನೋದನ್ನೇ ಕ್ಲೋಸ್ ಮಾಡಿದ್ರಿ ಇವರು. ರಘುಮೂರ್ತಿ ಹೇಳಿದ್ರು ನೋಡ್ರಿ ಹೆಂಗ್ ಮಾಡಿದಂತ. ಹೇಳಿದ್ವಿ ಸರ್ ಹಂಗ ಆಗೋದಿಲ್ಲ, ಅದು ಅನ್ಯಾಯ ಆಗುತ್ತೆ, ಕ್ಲೋಸ್ ಮಾಡಕ್ ಅವ್ರು ಯಾರು, ಓಪನ್ ಮಾಡಿ ಅದಕ್ಕೊಂದು ಪ್ರಾವಿಷನ್ ಮಾಡ್ಕೊಳ್ಳಿ. ತೆಲಂಗಾಣಕ್ಕೆ ಹೋಗಿ ಸಿಂಗರಾಣಿ ಕೋಲ್ ಮೈಲಿಂದ ಪ್ರೊಸೀಡಿಂಗ್ಸ್ ತಗೊಂಬಂದು ಮುಂದಿಟ್ಟಿವಿ. ಇಲ್ಲಿ ಪ್ರಾವಿಷನ್ ಅದ, ಸೆಂಟ್ರಲ್ ಗವರ್ಮೆಂಟ್ ಮೈನಿಂಗ್ ಇದು ಅಂದಮೇಲೆ. ಸೊ ಮೆಡಿಕಲ್ ಅನ್ಫಿಟ್ ಸಲುವಾಗಿ ಹೊಸದಾಗಿ ಕಮಿಟಿ ರಚನೆ ಆಯಿತು. ಆ ಕಮಿಟಿ ರಚನೆ ಮಾಡಿದ್ ನಾವು ಸೋತೀವ, ನೀವು ಗೆದ್ರೆ ಫೈಟ್ ಮಾಡಿ, ಗಮನ ನೀವು ಫೈಟ್ ಮಾಡಿ, ನಿಮ್ ಜೊತೆಗೆ ನಾವು ಬರ್ತೀವಿ ಅಂತ. ಎಲ್ಲರಿಗೂ ಮೆಡಿಕಲ್ ಅನ್ಫಿಟ್ ಅಂತ ಮಾಡಿ ಅಂತ, ಎಲ್ಲರಿಗೂ ಅನ್ವಯ ಮೆಡಿಕಲ್ ಅನ್ಫಿಟ್ ಅಂತ ಮಾಡಿ 55 ವರ್ಷ ಏಜ್ ದಾಟಿದ ತಕ್ಷಣ ಪ್ರತಿಯೊಬ್ಬ ಗಣಿ ಕಾರ್ಮಿಕನಿದೆ ತೂತ್ ಬೀಳ್ತದೆ, ಸಿಲಿಕೋಸಸ್ ಬಂದೇ ಬರ್ತದೆ. ಇದು ಧನ್ಬಾದ್ ರಿಪೋರ್ಟ್, ಇದು ನ್ಯಾಷನಲ್ ಹೆಲ್ತ್ ಎಕ್ಸ್ಪರ್ಟ್ ರಿಪೋರ್ಟ್ ಆಗಿದ್ರಿಂದ 55 ವರ್ಷಕ್ಕೆ ಅವನು ನಿವೃತ್ತಿ ಆಗ್ಲೇಬೇಕು. ಅವನ ಜಾಗದಲ್ಲಿ ಅವನ ಮಗ, ಅವನ ಸಂಬಂಧಿ ಕೆಲಸಕ್ಕೆ ಹೋಗುವಂತ ಒಂದು ಪರ್ಮನೆಂಟ್ ವ್ಯವಸ್ಥೆ ನೀವು ಮಾಡಿ. ಫೈಟ್ ಮಾಡಿದ್ರು ಫೈಟ್ ಮಾಡಲಿಲ್ಲ, ಯಾಕಂದ್ರೆ ಫೈಟ್ ಮಾಡಿದ್ರೆ ರೊಕ್ಕ ಸಿಗುದಿಲ್ಲ ಅಂತ. ಆದ್ರೆ ಒಂದು ಮೋಸ ಆಯ್ತು ಬಂಧುಗಳೇ. ಲಾಸ್ಟ್ ಕೊನೆ ಮಾತು ನಂದಂತ, ಮೆಡಿಕಲ್ ಅನ್ಫಿಟ್ ಮಾಡಿಕೊಡಿ ಅಂತ ತಿರುಗಿದಾಗ ಮಾಡಿಕೊಡ್ತೀವಿ, ಆದ್ರೆ ನಮ್ಗೊಂದು ಸಹಕಾರ ಮಾಡಿ ಅಂದ್ರು ಮ್ಯಾನೇಜ್ಮೆಂಟ್. ಏನ್ ಸಹಕಾರ ಅಂತ? ನಮ್ಮ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಆದ್ರೆ ಫಸ್ಟ್ ನಮ್ಮ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿ, ಅಡ್ಡ ಬರಬೇಡಿ. ಏನದು ಅಂತ. ಹಟ್ಟಿ ಚಿನ್ನದ ಗಣಿಯಲ್ಲಿ 800 ಕೋಟಿ ಜಾಸ್ತಿ ಹಣ, 1,000 ಕೋಟಿ ರಿಸರ್ವ್ ಫಂಡ್. ಅದು ನಾವೆಲ್ಲ ದುಡಿದು ಉಳಿಸಿದ್ದು. ಅದು ಗಣಿ ಅಭಿವೃದ್ಧಿಗೆ ಮಾತ್ರ ಬಳಸೋದು, ಆಪತ್ಕಾಲದಲ್ಲಿ ಬಳಸೋದು. ರಿಸರ್ವ್ ಫಂಡ್ ಅಂದ್ರೆ ಆಪತ್ಕಾಲದಲ್ಲಿ ಬಳಸೋದು. ಈಗ 70 80 ಆಯ್ತು, 90 ಆಯ್ತು, 1 ಲಕ್ಷ ಆಯ್ತು, 1,20,000 ಬಂಗಾರದ ದರನೇ ನಿಮ್ಗೆ ವರ. ಒಂದ್ ವೇಳೆ ಇದು 35,000 ಬಂತು ಬಂಗಾರ ಅಂದ್ರೆ, ಡಾಲರ್ ಕೆಳಗೆ ಹೋದ್ರೆ ಏನ್ ಮಾಡ್ತೀರಿ? ಆಪತ್ಕಾಲದಲ್ಲಿ ಸಂಬಳ ಕೊಡ್ಲಿಕ್ಕೆ ಬೇಕು, ಕಂಪನಿ ನಡೆಸಲಿಕ್ಕೆ ಬೇಕು, ಕರೆಂಟ್ ಬಿಲ್ ಕಟ್ಲಿಕ್ಕೆ ಬೇಕು, ಗಣಿ ನಡೆಸಬೇಕಲ್ವಾ? ಆ ಕಾಲಕ್ಕೆ ರಿಸರ್ವ್ ಇಟ್ ಫಂಡ್ ನ ಡೈವರ್ಟ್ ಮಾಡಿದ್ರು. ಕಾನೂನೇ ಇಲ್ಲ. ಮೈನಿಂಗ್ ಡೆವಲಪ್ಮೆಂಟ್ ಆಕ್ಟ್ನಾಗ, ಕಂಪನಿ ಆಕ್ಟ್ನಾಗ ಅದು ಕಾನೂನೇ ಇಲ್ಲ ಅಂತ. ಈಗ ಬಂದಂತ ಅಧ್ಯಕ್ಷರು, ಕೆಲವು ಅಧಿಕಾರಿಗಳು, ಮತ್ತೆ ನಾನು ಮೇಲಿಂದ ಮೇಲೆ ಎಲ್ಲ ಅಧಿಕಾರಿಗಳು ಅಂತ ಅಲ್ಲ, ಕೆಲವು ಅಧಿಕಾರಿಗಳು ಇದನ್ನ ಮುಗಿಸೋ ಸಲುವಾಗಿ ಬಂದವರು ಅವರು. ಸೊ ಕಂಪನಿಯ ರಿಸರ್ವ್ ಫಂಡ್ ಅನ್ನ ಸಿವಿಲ್ ವರ್ಕ್ ಗೆ ಡೈವರ್ಟ್ ಮಾಡಿದ್ರು. ಗಪ್ ಚುಪ್ ಇರ್ಬೇಕು ನೀವು, ನಿಮ್ಗೆ ಮೆಡಿಕಲ್ ಅನ್ಫಿಟ್ ಮಾಡಿಕೊಡ್ತೀವಿ ಅಂತ. ಇವ್ರು ಗಪ್ ಚುಪ್ ಇದ್ರು, ಅದನ್ನ ವರ್ಕೌಟ್ ಮಾಡಿ ಆಕ್ಚುಲಿ ಅಮೌಂಟ್ ಅನ್ನು ಡೈವರ್ಟ್ ಮಾಡಿಬಿಟ್ರು ಅವರು. ಇವ್ರಿಗೆ ಬಾಪ ತೋರಿಸ್ಬಿಟ್ರು ನಾವು ಕೊಡೋದಿಲ್ಲ ಅಂತ. ಯಾಕಂದ್ರೆ ಇವ್ರದ್ದು ಇಂಟ್ರೆಸ್ಟ್ ಹೆಂಗಂದ್ರೆ ಎಲ್ಲಾರು ಕೊಡಿಸ್ಬೇಕನ್ನೋದಲ್ಲ ಅಂತ. ಅದಕ್ಕೆ ನ್ಯಾಯ ಕೊಡಿಸೋದಾದ್ರೆ ನೀನಾದ್ರೆ ನಾನಾದ್ರೇನು, ನಮ್ ಕಣ್ಣು ಬೇಕಾಗಿದ್ದು, ನಮ್ಮ ಮಕ್ಕಳು ನಮ್ಗೆ ಬೇಕಾಗಿದೆ ಅಂತ. ಅದಕ್ಕೆ ಬಂಧುಗಳೇ, ನಾವು ಹೇಳ್ತಿರೋದೇನೆಂದ್ರೆ, ಈ ಹೋರಾಟ ಒಳಗೆ ಇರಬೇಕು, ಕಂಪನಿ ಜೊತೆಗೆ ಇರಬೇಕು, ಸರ್ಕಾರ ಜೊತೆಗೆ ಹೋರಾಟ ಮಾಡಬೇಕಾಗತ್ತೆ. ನಿಮ್ಮ ಸಪೋರ್ಟ್ ಇಲ್ಲ, ನೀವು ನಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ನಾವೆಲ್ಲದರ ಮುಂದೆ ಗೆದ್ರೂ ನಾವು ಸೋಲ್ತೀವಿ. ಆ ಸಾಧ್ಯತೆ ಅದ. ಮೊದಲನೇದಾಗಿ ಇದರ ಆಯುಷ್ಯ ಜಾಸ್ತಿ ಆಗ್ಬೇಕಂದ್ರೆ, ಅಟಿಶಿಂದ ಆಯುಷ್ಯ ಜಾಸ್ತಿ ಆಗ್ಬೇಕಂದ್ರೆ ಗಣಿ ಡೆವಲಪ್ಮೆಂಟ್ ಆಗ್ಬೇಕು. ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ? ಇದೊಂದು ದೊಡ್ಡ ತೂತ ಹಾಕಿದ್ಬಿಟ್ರೆ ಮತ್ತೇನ್ ಮಾಡ್ರಪ್ಪ ನೀವು?
ಸರ್ಕ್ಯುಲರ್ ಶಾಫ್ಟ್ ಅನ್ನೋ ಒಂದು ದೊಡ್ಡ ತೂತ ನಿಮಗೆ. ಮೈನಿಂಗ್ ಡೆವಲಪ್ಮೆಂಟ್ ಎಲ್ಲಿ ಆಗಿದೆ, ಇಂಪ್ಲಿಮೆಂಟ್ ಎಲ್ಲಿ ಜಾಸ್ತಿ ಆಗಿದೆ. ಸಾಕಷ್ಟು ನಿಕ್ಷೇಪಗಳಿದಾವಲ್ಲ ಸುತ್ತಮುತ್ತ, ನಾರ್ತ್ ಅಲ್ಲಿ ಅದ, ಊಟಿ ಅದ, ಬುದ್ಧಿನಿ ಅದ, ಸಾನಬಾಳ ಬುದ್ಧಿನಿ ಅದ, ಯಾಕೆ ಶುರು ಮಾಡಲಿಲ್ಲ? ಈಗ ಮೆಡಿಕಲ್ ಅನ್ಬಿಟ್ಲಿ ಬಂದವ್ರಿಗೆ ಎಲ್ಲಿ ಕೊಡ್ತೀರಿ ಕೆಲಸನ? ಆಮೇಲೆ ಒಂದೊಂದು ಮನೆಯಲ್ಲಿ ಅವ್ರಿಗೆ ಹೊಲ ಇಲ್ಲ, ಮನೆ ಇಲ್ಲ, ತಂದೆ ತಾತ ಎಲ್ಲರೂ ಕಂಪನಿ ಎಂಪ್ಲಾಯ್ಸ್ ಸತ್ತು ಹೋಗಿದ್ರೆ ಅವ್ರಿಗೆ ಯಾವ್ಯಾವ ಸಪೋರ್ಟ್ ಇಲ್ಲ. ತಂದೆ ಸತ್ತು ಮಕ್ಕಳಿಂದ ಟೋಕನ್ ತೋರಿಸಿ ಹಾಳು ಮಾಡಿದ್ರಲ್ಲ, ಅವ್ರಿಗೆ ಕೊಡಬೇಕಾದ್ರೂ ಹೊಸ ಮೈನಿಂಗ್ ಡೆವಲಪ್ಮೆಂಟ್ ಮಾಡಬೇಕಲ್ಲ. ಬಂಧುಗಳಿಗೆ ಬಹಳ ಗಂಭೀರವಾದ ವಿಚಾರ ಇದು. ಡೆವಲಪ್ ಆಗಿಲ್ಲ ಅಂದ್ರೆ ಇದನ್ನು ಮಾಡ್ತಾರೆ ಅಂತ. 2009-10 ನೆನಪಿದೆ ನಿಮಗೆ, ಆಸ್ಟ್ರೇಲಿಯನ್ ಕಂಪನಿ ಇಂಡೋಫಿಲ್ ಜೊತೆಗೆ ಅಟ್ಯಾಚ್ ಮಾಡ್ಲಿಕ್ಕೆ ಹೊಂಟಿದ್ರು. ಆಸ್ಟ್ರೇಲಿಯಾದ ಬಹುರಾಷ್ಟ್ರೀಯ ಕಂಪನಿ ಇಂಡೋಫಿಲ್ ಜೊತೆಗೆ ಅಟ್ಯಾಚ್ ಮಾಡ್ಲಿಕ್ಕೆ ಹೊಂಟಾಗ ಇಂಡೋಫಿಲ್ ವಿರೋಧಿ, ಬಹುರಾಷ್ಟ್ರೀಯ ಕಂಪನಿ ವಿರೋಧಿ ಹೋರಾಟ ವೇದಿಕೆಯನ್ನು ಕಟ್ಕೊಂಡು, ಗೌರಿ ಲಂಕೇಶ್ನ ಕಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಜಾಥಾ ಬಂದು ಈ ಕಂಪನಿ ಉಳಿಸಿದ್ರು ಟಿ ವಿಷಯ ಅಂತ. ಅವಾಗ ನಾವು ಅಧಿಕಾರದಲ್ಲಿ ಇದ್ದಿಲ್ಲ, ಗೆದ್ದಿದ್ದಿಲ್ಲ ಅಂತ. ಜೊತೆಗೆ ಈ ಬೂದಿ ಐತಲ್ಲ, ನಿಮ್ಮ ಬಂಗಾರ ಬೂದಿ ನೆನಪಾದ ನಿಮ್ಗೆ ಎಷ್ಟು ಮಂದಿಗೆ? 2014ರಲ್ಲಿ ಸಿದ್ದರಾಮಯ್ಯ ಅವರು ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದಾಗ ಇದನ್ನು ಮಾರಿಬಿಟ್ರು. ಇವ್ರು ಯಾರು ಮಾತಾಡ್ಲಿಲ್ಲ, ಶಫಿ ಸಾಬ್ರು ಮಾತಾಡ್ಲಿಲ್ಲ, ಇನ್ನು ಮೋಸ್ಟ್ಲಿ ಅರವಿಂದ್ ಅವ್ರು ಇದ್ರೆ ಗೊತ್ತಿಲ್ಲ ನನಗೆ, ಅವರು ಮಾತಾಡ್ಲಿಲ್ಲ, ಮಾತಾಡೋ ಸ್ಥಿತಿಲಿ ಇಲ್ಲ, ಅವರು ಮಾತಾಡೋದಿಲ್ಲ. ವಾಲಿಬಾಬಾ ಅವರು ಮಾತಾಡ್ಲಿಲ್ಲ, ಯಾರು ಲೀಡರ್ಸ್ ಅದಾರ ಅವ್ರು ಮಾತಾಡ್ಲಿಲ್ಲ. ಮಾತಾಡಿದ್ರು ಟಿ ವಿಷಯ ಅಂತ. ಯಾಕೆ ಮಾಡ್ತೀರಿ ಅದನ್ನಂತ? ಯಾಕೆ ಮಾಡ್ತೀರಿ ಅಂತ? ಯಾವ ರೇಟಿಗೆ ಮಾರಿದ್ರಿ ಅಂದ್ರೆ, ಹಳೆ ಬೂದಿ 32 ರೂಪಾಯಿ ಟನ್, ಹೊಸ ಬೂದಿ 37 ರೂಪಾಯಿ ಟನ್. ಹಳೆ ಬೂದಿ 32 ರೂಪಾಯಿ ಟನ್, ಹೊಸ ಬೂದಿ 37 ರೂಪಾಯಿ ಟನ್ ಅಂತ ಅಂದ್ಮೇಲೆ ಆರ್ಟಿಐದಾಗ ಅಪ್ಲಿಕೇಶನ್ ಹಾಕಿದ್ವಿ. ಆ ಬೂದಿಯಲ್ಲಿ ಪ್ರೋಸೆಸ್ ಮಾಡಿದ್ರೆ ಪರ್ ಟನ್ನಿಗೆ ಏನಿದೆ ಅದರೊಳಗಡೆ ಮೆಟಲ್ ಹೇಳಿ ಅಂತ ರಿಪೋರ್ಟ್ ಬಂತು, ಒಂದು ಲ್ಯಾಬ್ ರಿಪೋರ್ಟ್. ಏನಂತ? ದಟ್ ಇಸ್ ದ ಬೆಸ್ಟ್ ರಿಪೋರ್ಟ್. 1 ಟನ್ ಬೂದಿಯಲ್ಲಿ 1.5 ಗ್ರಾಮ್ ಬಂಗಾರ ಇದೆ ಮತ್ತು ಬೇರೆ ಮೆಟಲ್ ಇದೆ ಅಂತ. ಬಂಧುಗಳೇ ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದೇ ಗ್ರಾಮದ ಕ್ಯಾಲ್ಕುಲೇಷನ್ ಮಾಡಿದ್ರೆ 32,500 ಕೋಟಿ ರೂಪಾಯಿ ಬಂಗಾರ ಆ ಬೂದಿಯಲ್ಲಿ ಇದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಸಿದ್ದರಾಮಯ್ಯ ಹತ್ರ ಹೋದ ಮೇಲೆ ಲಾರಿ ಬಂದು 2 ರಾತ್ರಿ ಹೊಡೆದಿದ್ರು, ಅದು ಸ್ಟಾಪ್ ಮಾಡಿದ್ವಿ. ಈಗ ಕೂಡ ಈ ಗಣಿಯ ಅಂಡರ್ಗ್ರೌಂಡ್ ನ ಡೆವಲಪ್ಮೆಂಟ್ ಮಾಡಲೇಬೇಕು, ಹೊಸ ಗಣಿ ಮಾಡಲೇಬೇಕು. ಸೊ ಮೆಡಿಕಲ್ ಅನ್ಫಿಟ್ ನೀವು ತರಬೇಕು, ಕಂಪಲ್ಸರಿ ಮಾಡಬೇಕು. ಅದಕ್ಕೋಸ್ಕರ ನಾವು ಫೈಟ್ ಮಾಡಬೇಕಂದ್ರೆ ಎಂಪ್ಲಾಯ್ಮೆಂಟ್ ಇಲ್ಲಿ ಜನರೇಟ್ ಆಗಲೇಬೇಕು ಅಂತ. ಇದು ಬಹಳ ಮುಖ್ಯವಾಗಿ ಬೇಕು. ಜೊತೆಗೆ ರೊಕ್ಕ ಹೊಸದಾಗಿ ಮೈನಿಂಗ್ ಮಾಡಬೇಕು. ಮೈನಿಂಗ್ ಡೆವಲಪ್ಮೆಂಟ್ ಅಂದ್ರೆ ರೊಕ್ಕ ಇಲ್ಲ, ಕಲಾಸ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಗಂಡ ಕೊಂಡಾರ, ಅದು ಕಟ್ತೀವಿ ಇದು ಕಟ್ತೀವಿ ಅಂತ. ಈಗ ಮನೆಗಳು ಕಟ್ಟಕೊಂಡ್ರ ಅಂತ, ಜಾಸ್ತಿ ಮನೆ ಕಟ್ಟಕೊಂಡಾರ, ಕಟ್ಟಲೇಬೇಕು. ಆದ್ರೆ ಮನೆಯನ್ನು ಇವ್ರು ಬಿಳಂಗ್ ಕಟ್ತಾರಂತ. ನಿಮ್ಮ ಕಾಕಾ ನಗರದ ಪೂಲಿಗೆ 4 ಕೋಟಿ ರೂಪಾಯಿ ಎಸ್ಟಿಮೇಷನ್. ಕಾಕನಗರದ ಪೂಲ್ ಅದಲ್ವಾ, 4 ಕೋಟಿ ರೂಪಾಯಿ ಅಂತದ್ದು. 4 ಕೋಟಿ ರೂಪಾಯಿ ಪೂರ್ತಿ ಶೀಲ ಕಟ್ಟಿ ಬಿಡೋದಾಗಿತ್ತಲ್ಲ ಅದು, ಅವರ ಬ್ರಿಡ್ಜ್ ಕಟ್ಟಿದಾಗ. ಅದನ್ನ ಹೆಂಗ್ ಮಾಡಿದ್ದಾರೆ ಲೆಕ್ಕ ನೋಡಿ. ಅವರೇ ಇವತ್ತು ಈ ರೊಕ್ಕ ಬಳಸ್ತಾ ಇದ್ದಾರೆ. ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರು ಅಟ್ಟಿ ಕಂಪನಿಗೆ ಸರ್ಕಾರ ನೇಮಕ ಮಾಡಿದೆ. ಅವ್ರದ್ದು ಅಧಿಕಾರದ ಇಷ್ಟೇ, ಉಂಚೆ ಪಕ್ಕದಷ್ಟು